ಹಲೋ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಮುಖವಾದ 5 ಲೆಟರ್ ಇಂಗ್ಲಿಷ್ ವರ್ಡ್ಸ್ಗಳನ್ನು ನೋಡೋಣ. ಇವುಗಳು ದಿನನಿತ್ಯದ ಜೀವನದಲ್ಲಿ ಬಳಸುವಂತಹ ವರ್ಡ್ಸ್ಗಳಾಗಿವೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಾದ್ರೆ ಮೊದಲ ವರ್ಡ್ ಸೇಬು. ಇದನ್ನ ಇಂಗ್ಲಿಷ್ನಲ್ಲಿ ಆಪಲ್ ಅಂತ ಕರೆಯೋದು. ನೆಕ್ಸ್ಟ್ ಒನ್ ಏಂಜಲ್. ಏಂಜಲ್ ಅಂದ್ರೆ ದೇವದೂತ. ದೇವದೂತ ಅಂತ ಹೇಳಿದ್ರೆ ದೇವರು ಯಾವುದೇ ಒಬ್ಬ ವ್ಯಕ್ತಿಯನ್ನು ಭೂಮಿ ಮೇಲೆ ಕಳಿಸಿದರೆ ಅವರನ್ನು ದೇವದೂತ ಅಂತ ಕರೆಯೋದು. ಉದಾಹರಣೆಗೆ ಜೀಸಸ್ ಅನ್ನು ದೇವದೂತ ಅಂತ ಕರೆಯುತ್ತಾರಲ್ಲ, ಅದನ್ನ ನಾವು ಏಂಜಲ್ ಅಂತ ಹೇಳೋದು. ಬಿಗಿನ್. ಬಿಗಿನ್ ಅಂದ್ರೆ ಆರಂಭ. ಸ್ಟಾರ್ಟ್ ಅಂದ್ರೂ ಕೂಡ ಆರಂಭನೆ. ಬರ್ತ್. ಬರ್ತ್ ಅಂದ್ರೆ ಜನನ. ಮ್ಯಾಂಗೋ. ಮ್ಯಾಂಗೋ ಅಂದ್ರೆ ಮಾವು. ಬ್ಲಾಕ್. ಬ್ಲಾಕ್ ಅಂದ್ರೆ ತಡೆ, ನಿರ್ಬಂಧನೆ ಮಾಡುವುದು. ಬ್ರೇನ್. ಬ್ರೇನ್ ಅಂದರೆ ಮೆದುಳು. ಬ್ರಿಕ್. ಬ್ರಿಕ್ ಅಂದ್ರೆ ಇಟ್ಟಿಗೆ. ಬ್ರಿಂಗ್. ಬ್ರಿಂಗ್ ಅಂದ್ರೆ ತನ್ನಿ, ತೆಗೆದುಕೊಂಡು ಬಾ ಅಂತ ಅರ್ಥ. ಬಿಲ್ಡ್. ಬಿಲ್ಡ್ ಅಂದ್ರೆ ನಿರ್ಮಿಸು, ಕಟ್ಟಡವನ್ನು ನಿರ್ಮಿಸುವುದು ಅಂತ ಹೇಳೋದಲ್ಲ, ಆ ತರ. ನೆಕ್ಸ್ಟ್ ವರ್ಡ್ಸ್ ಕ್ಯಾಮಲ್. ಕ್ಯಾಮಲ್ ಅಂದ್ರೆ ಒಂಟೆ. ಕ್ಯಾರಿ. ಕ್ಯಾರಿ ಅಂದ್ರೆ ಒಯ್ಯಿ, ಏನಾದ್ರೂ ಸಾಮಾನನ್ನು ತೆಗೆದುಕೊಂಡು ಹೋಗುವುದನ್ನು ಕ್ಯಾರಿ ಮಾಡು ಅಂತ ಹೇಳೋದಲ್ಲ, ಅದು ವರ್ಡ್. ಚೇರ್. ಚೇರ್ ಅಂದ್ರೆ ಕುರ್ಚಿ. ಚೇಸ್. ಚೇಸ್ ಅಂದ್ರೆ ಚೇಸ್ ಮಾಡೋದು, ಬೆನ್ನಟ್ಟುವುದು. ಚೀಟ್. ಚೀಟ್ ಅಂದ್ರೆ ಮೋಸ ಮಾಡುವುದು, ಚೀಟಿಂಗ್ ಮಾಡುವುದು. ಚೆಕ್. ಚೆಕ್ ಅಂದ್ರೆ ಪರಿಶೀಲಿಸುವುದು. ಚೆಸ್ಟ್. ಚೆಸ್ಟ್ ಅಂದ್ರೆ ಹೆದೆ. ಕ್ಲೇಮ್. ಕ್ಲೇಮ್ ಅಂದ್ರೆ ಹಕ್ಕು ಸಾಧಿಸುವುದು. ಕ್ಲಿಯರ್. ಕ್ಲಿಯರ್ ಅಂದ್ರೆ ಸ್ಪಷ್ಟ. ಕ್ಲೋಸ್. ಕ್ಲೋಸ್ ಅಂದ್ರೆ ಮುಚ್ಚು. ಕ್ಲೌಡ್. ಕ್ಲೌಡ್ ಅಂದ್ರೆ ಮೋಡ. ಕೌಂಟ್. ಕೌಂಟ್ ಅಂದ್ರೆ ಎಣಿಸುವುದು, ಯಾವುದಾದ್ರೂ ಸಂಖ್ಯೆ ಕಲ್ಲುಗಳನ್ನು ಎಣಿಸುವುದು ಅದು. ಡ್ಯಾನ್ಸ್. ಡ್ಯಾನ್ಸ್ ಅಂದ್ರೆ ನೃತ್ಯ. ಡೆತ್. ಡೆತ್ ಅಂದ್ರೆ ಸಾವು. ಡೆವಿಲ್. ಡೆವಿಲ್ ಅಂದ್ರೆ ದೆವ್ವ, ಭೂತ ಅನ್ನನು ಹೇಳ್ಬೋದು. ಡ್ರೀಮ್. ಡ್ರೀಮ್ ಅಂದ್ರೆ ಕನಸು. ಡ್ರೆಸ್. ಡ್ರೆಸ್ ಅಂದ್ರೆ ಉಡುಗೆ ತೊಡುಗೆ ಅಂತ. ಡ್ರಿಂಕ್. ಡ್ರಿಂಕ್ ಅಂದ್ರೆ ಕುಡಿ, ನೀರನ್ನು ಕುಡಿ ಅಂತ ಹೇಳ್ತಾರಲ್ಲ, ಅದು. ಈಗಲ್. ಈಗಲ್ ಅಂದ್ರೆ ಹದ್ದು. ಅರ್ತ್. ಅರ್ತ್ ಅಂದ್ರೆ ಭೂಮಿ. ನೆಕ್ಸ್ಟ್ ವರ್ಡ್ಸ್ ನೋಡೋದಾದ್ರೆ ಎಂಜಾಯ್. ಎಂಜಾಯ್ ಅಂದ್ರೆ ಆನಂದಿಸು, ಆನಂದಿಸುವುದು ಅಂತ ಅರ್ಥ. ಎಂಟರ್. ಎಂಟರ್ ಅಂದ್ರೆ ಪ್ರವೇಶ. ಫೇತ್. ಫೇತ್ ಅಂದ್ರೆ ನಂಬಿಕೆ. ಫೀಲ್ಡ್. ಫೀಲ್ಡ್ ಅಂದ್ರೆ ಹೊಲ. ಫೈನಲ್. ಫೈನಲ್ ಅಂದ್ರೆ ಅಂತಿಮ, ಕೊನೆಯ. ಫ್ಲೇಮ್. ಫ್ಲೇಮ್ ಅಂದ್ರೆ ಜ್ವಾಲೆ. ಗ್ರೇಪ್. ಗ್ರೇಪ್ ಅಂದ್ರೆ ದ್ರಾಕ್ಷಿ. ಫ್ಲೋರ್. ಫ್ಲೋರ್ ಅಂದ್ರೆ ಮಹಡಿ. ಫೋರ್ಸ್. ಫೋರ್ಸ್ ಅಂದ್ರೆ ಬಲ, ಶಕ್ತಿ ಅಥವಾ ಸತ್ವ ಅಂತಾನು ಹೇಳ್ಬೋದು. ಫ್ರೇಮ್. ಫ್ರೇಮ್ ಅಂದರೆ ಆಕಾರ. ಫ್ರೂಟ್. ಫ್ರೂಟ್ ಅಂದ್ರೆ ಹಣ್ಣು. ಜಾಯಿಂಟ್. ಜಾಯಿಂಟ್ ಅಂದ್ರೆ ದೈತ್ಯ. ಲೆಮಾನ್. ಲೆಮಾನ್ ಅಂದ್ರೆ ನಿಂಬೆ, ನಿಂಬೆಹಣ್ಣು ಗೊತ್ತಲ್ಲ ಅದು. ಗ್ಲೋರಿ. ಗ್ಲೋರಿ ಅಂದ್ರೆ ಕೀರ್ತಿ, ವೈಭವ. ಗ್ರೇಡ್. ಗ್ರೇಡ್ ಅಂದ್ರೆ ಶ್ರೇಣಿ. ಎ ಗ್ರೇಡ್, ಬಿ ಗ್ರೇಡ್ ಕೊಡುತ್ತಾರಲ್ಲ ಮಾರ್ಕ್ಸ್ ಮುಖಾಂತರ, ಅದನ್ನ ಗ್ರೇಡ್ ಅಂತ ಕರೆಯೋದು. ಗ್ರಾಸ್. ಗ್ರಾಸ್ ಅಂದ್ರೆ ಹುಲ್ಲು. ಗ್ರೇಟ್. ಗ್ರೇಟ್ ಅಂದ್ರೆ ಮಹಾನ್. ಗಾರ್ಡ್. ಗಾರ್ಡ್ ಅಂದ್ರೆ ರಕ್ಷಕ ಅಥವಾ ವಾಚ್ಮ್ಯಾನ್ ಅಂತ ಇರ್ತಾರಲ್ಲ, ಅವ್ರನ್ನ ಕೂಡ ಗಾರ್ಡ್ ಮ್ಯಾನ್ ಅಂತ ಕರೆಯೋದು. ಗೈಡ್. ಗೈಡ್ ಅಂದ್ರೆ ಮಾರ್ಗದರ್ಶಕ. ಹಾರ್ಟ್. ಹಾರ್ಟ್ ಅಂದ್ರೆ ಹೃದಯ. ಹೆವಿ. ಹೆವಿ ಅಂದ್ರೆ ಭಾರಿ, ಭಾರಿಯಾದ ಅಂತ ಅರ್ಥ. ಹೆಲೋ, ನಮಸ್ಕಾರ ಅಂತ ಅರ್ಥ. ಹನಿ. ಹನಿ ಅಂದ್ರೆ ಜೇನು. ಹಾರ್ಸ್. ಹಾರ್ಸ್ ಅಂದ್ರೆ ಕುದುರೆ. ಹೌಸ್. ಹೌಸ್ ಅಂದ್ರೆ ಮನೆ.
ಇಮೇಜ್ ಇಮೇಜ್ ಅಂದ್ರೆ ಚಿತ್ರ. ಜಾಯಿಂಟ್ ಜಾಯಿಂಟ್ ಅಂದ್ರೆ ಜೋಡಣೆ. ನೈಫ್ ನೈಫ್ ಅಂದರೆ ಚಾಕು. ಲೇಯರ್ ಲೇಯರ್ ಅಂದರೆ ಪದರ. ಲರ್ನ್ ಲರ್ನ್ ಅಂದರೆ ಕಲಿ ಕಲಿಯುವುದು ಅಂತ ಅರ್ಥ. ಲೈಟ್ ಲೈಟ್ ಅಂದರೆ ಬೆಳಕು. ಲಿಮಿಟ್ ಲಿಮಿಟ್ ಅಂದರೆ ಮಿತಿ. ಆನಿಯನ್ ಆನಿಯನ್ ಅಂದರೆ ಈರುಳ್ಳಿ. ಟೇಬಲ್ ಟೇಬಲ್ ಅಂದರೆ ಮೇಜು. ಮೆಟಲ್ ಮೆಟಲ್ ಅಂದರೆ ಲೋಹ. ಕ್ಲಾಕ್ ಕ್ಲಾಕ್ ಅಂದರೆ ಗಡಿಯಾರ. ಮೌಸ್ ಮೌಸ್ ಅಂದರೆ ಇಲಿ. ಇಲಿಯನ್ನು ನಾವು ರ್ಯಾಟ್ ಅಂತಾನೂ ಕರೆಯುತ್ತೇವೆ. ನೈಟ್ ನೈಟ್ ಅಂದರೆ ರಾತ್ರಿ. ನಾಯ್ಸ್ ನಾಯ್ಸ್ ಅಂದರೆ ಶಬ್ದ. ನಾರ್ತ್ ನಾರ್ತ್ ಅಂದರೆ ಉತ್ತರ. ಓಷನ್ ಓಷನ್ ಅಂದರೆ ಸಾಗರ. ಆರ್ಡರ್ ಆರ್ಡರ್ ಅಂದರೆ ಆಜ್ಞೆ. ಪೇಂಟ್ ಪೇಂಟ್ ಅಂದರೆ ಬಣ್ಣ ಹಚ್ಚು. ಪೇಂಟ್ ಅಂದರೆ ಬಣ್ಣ ಅಂತನೂ ಆಗುತ್ತೆ. ಪ್ಯಾನಲ್ ಪ್ಯಾನಲ್ ಅಂದರೆ ಮಂಡಳಿ. ಪೇಪರ್ ಪೇಪರ್ ಅಂದರೆ ಕಾಗದ. ಪೀಸ್ ಪೀಸ್ ಅಂದರೆ ಶಾಂತಿ. ಪ್ಲಾಂಟ್ ಪ್ಲಾಂಟ್ ಅಂದರೆ ಸಸ್ಯ. ಪಾಯಿಂಟ್ ಪಾಯಿಂಟ್ ಅಂದರೆ ಬಿಂದು ಅಥವಾ ಚುಕ್ಕಿ. ಪವರ್ ಪವರ್ ಅಂದರೆ ಶಕ್ತಿ. ಪ್ರೈಸ್ ಪ್ರೈಸ್ ಎಂದರೆ ಬೆಲೆ. ಪ್ರೈಡ್ ಪ್ರೈಡ್ ಅಂದರೆ ಹೆಮ್ಮೆ. ಪ್ರೂಫ್ ಪ್ರೂಫ್ ಎಂದರೆ ಸಾಕ್ಷಿ. ಕ್ವೀನ್ ಕ್ವೀನ್ ಎಂದರೆ ರಾಣಿ. ಕ್ವೈಟ್ ಕ್ವೈಟ್ ಅಂದರೆ ನಿಶಬ್ದ, ಸದ್ದಿಲ್ಲದೆ ಅಂತ ಅರ್ಥ. ರೇಂಜ್ ರೇಂಜ್ ಅಂದರೆ ವ್ಯಾಪ್ತಿ. ರೀಚ್ ರೀಚ್ ಅಂದರೆ ತಲುಪು. ರಿವರ್ ರಿವರ್ ಅಂದರೆ ನದಿ. ರಫ್ ರಫ್ ಅಂದರೆ ಒರಟಾದ. ರಫ್ ನೋಟ್ ಅಂತ ಹೇಳೋದಲ್ಲ, ಅಲ್ಲಿ ನಾವು ಒರಟಾಗಿ ಏನಾದರೂ ಗೀಚಿರುತ್ತೇವೆ, ಅದಕ್ಕಾಗಿ ಅದನ್ನ ರಫ್ ನೋಟ್ ಅಂತ ಹೇಳೋದು. ರೌಂಡ್ ರೌಂಡ್ ಅಂದರೆ ಸುತ್ತಿನಲ್ಲಿ. ಅಂದ್ರೆ ಬಿಗ್ ಬಾಸ್ ನಲ್ಲಿ ರೌಂಡ್ 1 ರೌಂಡ್ 2 ಅಂತ ನಡೆಯುತ್ತಲ್ಲ, ಅದೇ ರೀತಿ ಒಂದು ಸುತ್ತಿನಲ್ಲಿ 2 ಸುತ್ತಿನಲ್ಲಿ ಆ ಅರ್ಥ. ನೆಕ್ಸ್ಟ್ ಒನ್ ಸ್ಕೇಲ್ ಸ್ಕೇಲ್ ಅಂದರೆ ಮಾಪಕ. ಸ್ಕೋರ್ ಸ್ಕೋರ್ ಅಂದರೆ ಅಂಕ. ಸರ್ವ್ ಸರ್ವ್ ಅಂದರೆ ಸೇವೆ. ಶೇಪ್ ಶೇಪ್ ಎಂದರೆ ಆಕಾರ. ಶೇರ್ ಶೇರ್ ಅಂದರೆ ಹಂಚಿಕೆ. ಹಂಚಿಕೆನೂ ಹೌದು, ಹಾಗೆ ಸ್ಟಾಕ್ ಮಾರ್ಕೆಟ್ ಅನ್ನ ನಾವು ಶೇರ್ ಮಾರ್ಕೆಟ್ ಅಂತ ಹೇಳ್ತೀವಲ್ಲ, ಅಲ್ಲಿ ಕೂಡ ಶೇರ್ ಅನ್ನೋ ಮೀನಿಂಗ್ ಕೂಡ ಬೇರೆ ಬರುತ್ತೆ. ಶಾರ್ಪ್ ಶಾರ್ಪ್ ಅಂದರೆ ತೀಕ್ಷ್ಣ. ಶಾರ್ಟ್ ಶಾರ್ಟ್ ಅಂದರೆ ಕಿರು ಆದದ್ದು ಅಥವಾ ಚಿಕ್ಕದಾದದ್ದು ಅಂತಾನು ಹೇಳ್ಬೋದು. ಶಾರ್ಟ್ ಮೂವೀಸ್ ಅಂತ ಹೇಳ್ತೀವಲ್ಲ, ಅದು ಮೂವಿ ತರ ದೊಡ್ಡದಾಗಿರಲ್ಲ, ಚಿಕ್ಕದಾಗಿರುತ್ತೆ, ಅದಕ್ಕಾಗಿ ಶಾರ್ಟ್ ಮೂವೀಸ್ ಅಂತ ಹೇಳೋದು. ಸ್ಮೈಲ್ ಸ್ಮೈಲ್ ಅಂದರೆ ನಗುವುದು ಅಥವಾ ನಗು. ಸಾಲಿಡ್ ಸಾಲಿಡ್ ಅಂದರೆ ಘನ. ಸ್ಪೇಸ್ ಸ್ಪೇಸ್ ಅಂದರೆ ಸ್ಥಳ. ಪ್ರಾರಂಭ ಪ್ರಾರಂಭವನ್ನು ಇಂಗ್ಲಿಷ್ನಲ್ಲಿ ಏನು ಹೇಳಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಇದು ತುಂಬಾ ಸುಲಭ ಮತ್ತು ಈಸಿಯಾಗಿದೆ. ವಿಡಿಯೋನು ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು.